8 ಮನೆ, 40 ಕುಟುಂಬಸ್ಥರು, ಒಟ್ಟು 40 ಜನ ಆರಾಮಾಗಿ ಜೀವನ ಮಾಡ್ತಾಯಿದ್ರು. ಅದು ಕೂಡ ಗಿರಿಜನರು, ವಿಶೇಷವಾಗಿ ಗಿರಿಜನ ಸಮುದಾಯಕ್ಕೆ ಸೇರಿದಂಥವರು. ಗಿರಿಜನರ ಸಮುದಾಯ ಅಂತಂದರೆ ಹೇಗೂ ಗೊತ್ತಿದೆ ನಮಗೆ, ಯಾವ ರೀತಿ ನಮ್ಮ ಸಮಾಜ ಅವರನ್ನು ನಡೆಸ್ಕೊಳ್ಳೋತ್ತೆ ಗೊತ್ತಿದೆ. ನೀವು ಇಲ್ಲಿ ಇರೋರಲ್ಲ, ನೀವು ಏನು ಕಾಡಿನಲ್ಲೇ ಇರಬೇಕಾದವರು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಈ ರಸ್ತೆ ಅಗಲೀಕರಣಕ್ಕಾಗಿ ಏನಾಗಿದೆ, ಇವರ ಮನೆಯನ್ನು ಬಿಟ್ಕೊಡ್ಬೇಕಾಗಿ ಬಂದೆ, ಅವರ ಜಾಗವನ್ನು ಬಿಟ್ಕೊಡ್ಬೇಕಾಗಿ ಬಂದಿದೆ. ಕೊಡಬಾರ್ದು ಅಂತ ಇಲ್ಲ, ಕೊಟ್ಟಿದ್ದಾರೆ ಕೂಡ. ಆದರೆ ಒಂದು 50, 60, 80 ಸಾವಿರ ರೂಪಾಯಿ ಕೊಟ್ಟುಬಿಟ್ಟು ಜಾಗ ಖಾಲಿ ಮಾಡಿಸಿದ್ದಾರೆ. ಪಾಪ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಜಾಗ ಖಾಲಿ ಮಾಡಿಸಿದೆ, ಆದರೆ ಅವರಿಗೆ ಬರಬೇಕಾದಂಥ ದುಡ್ಡು ಎಷ್ಟು ಬಂದಿದೆಯೋ ಏನೋ ಗೊತ್ತಿಲ್ಲಪ್ಪ. ಪರಿಸ್ಥಿತಿ ಮಾತ್ರ ಕಂಗಾಲಾಗಿದ್ದಾರೆ, ಈ ಜನ ಕಂಗಾಲಾಗಿದ್ದಾರೆ. ಇದು ದಾಬಸ್ಪೇಟೆ ಹೊಸೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 648. ಈ ರಸ್ತೆ ಅಗಲೀಕರಣಕ್ಕಾಗಿ ಒಂದು 40 ಜನರಿದ್ದಂತಹ 8 ಕುಟುಂಬಗಳ ಜಾಗ ಅಲ್ಲಿ ಬರುತ್ತೆ. ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅದನ್ನು ವಶಕ್ಕೆ ಪಡೆಯುತ್ತೆ. ಅದೇನು ಹೊಸ ವಿಚಾರ ಅಲ್ಲ, ಆದರೆ ನೀವು ಅದಕ್ಕೆ ತಕ್ಕ ರೀತಿಯಲ್ಲಿ ಪರಿಹಾರವನ್ನು ಕೊಡಬೇಕಾಗತ್ತೆ. ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಆಗಲ್ಲ. ಈಗ ಈ 40 ಜನ 8 ಕುಟುಂಬಗಳು ಯಾವ ರೀತಿ ವಾಸ ಮಾಡ್ತಾ ಇದೆ ಬನ್ನಿ ನೋಡಿ. ನಮಗೆ ಓಡಾಡೋಕ್ಕೆ ರೋಡೇ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಒಂದ್ ಕಡೆ ಕರೆಂಟ್ ಇಲ್ಲದೆ ಕ್ಯಾಂಡಲ್ ಬುಡ್ಡಿಗಳಲ್ಲಿ ಓದುತ್ತಿರೋ ಮಕ್ಕಳು, ಮತ್ತೊಂದ್ ಕಡೆ ಕತ್ತಲಲ್ಲಿ ಹೊಗೆ ನಡುವೆ ಅಡುಗೆ ಮಾಡುತ್ತಿರೋ ತಾಯಂದಿರು, ಕುಡಿಯೋ ನೀರು ತರೋದಕ್ಕೆ ಕಿಲೋಮೀಟರ್ ಗಟ್ಟಲೆ ನಡೀತಾ ಇರೋ ಮಹಿಳೆಯರು. ಈ ದೃಶ್ಯಗಳು ಬಂದಿದ್ದು ಯಾವುದೋ ಕಾಡಿನಲ್ಲ, ದೊಡ್ಡಬಳ್ಳಾಪುರ ತಾಲೂಕಿನ ಕತ್ತಿ ಹೊಸಹಳ್ಳಿ ಗ್ರಾಮದಲ್ಲಿ. ಕತ್ತಿ ಹೊಸಹಳ್ಳಿ ಕೂಗಳತೆ ದೂರದಲ್ಲಿ 8 ಮನೆಗಳಿದ್ದು 40ಕ್ಕೂ ಹೆಚ್ಚು ಜನ ಈ ಪುಟ್ಟ ಗುಡಿಸಲುಗಳಲ್ಲಿ ವಾಸಿಸ್ತಾ ಇದ್ದಾರೆ. ತಮ್ಮ ಸ್ವಂತ ಜಮೀನುಗಳಲ್ಲೇ ನೆಲೆ ಕಂಡುಕೊಂಡಿದ್ದಾರೆ. ಈ ಮುಂಚೆ ಕತ್ತಿ ಹೊಸಹಳ್ಳಿ ಗ್ರಾಮದಲ್ಲೇ ಇದ್ದಂತಹ ಈ ಕುಟುಂಬ ಇದೀಗ ಮೂಲಭೂತ ಸೌಕರ್ಯವನ್ನೇ ಕಳ್ಕೊಂಡಿದೆ. 4 ವರ್ಷಗಳ ಹಿಂದೆ ಕತ್ತಿ ಹೊಸಹಳ್ಳಿ ಗ್ರಾಮದ ಮಧ್ಯದಲ್ಲೇ ಇದ್ದಂತಹ ಹೈವೇ ಅಗಲೀಕರಣದ ಹಿನ್ನೆಲೆ ಗಿರಿಜನರ 8 ಮನೆಗಳನ್ನ ಖಾಲಿ ಮಾಡಿಸಿದ್ದು. ಪ್ರತಿ ಕುಟುಂಬಕ್ಕೆ 80,000 ರೂಪಾಯಿ ನೀಡಿ ಹೆದ್ದಾರಿ ಪ್ರಾಧಿಕಾರ ಕೈ ತೊಳ್ಕೊಂಡಿತ್ತು. ಸಣ್ಣ ಪುಟ್ಟ ಹಣದಲ್ಲೇ ಚಿಕ್ಕ ಶೆಡ್ಗಳನ್ನ ನಿರ್ಮಿಸಿ ಜೀವನ ಸಾಗಿಸ್ತಾ ಇದೆ ಈ ಕುಟುಂಬ. ಬಂದು 4 ವರ್ಷ ಇಲ್ಲಿ ಬಂದು ಕರೆಂಟ್ ಇಲ್ಲ, ನೀರು ಇದ್ದಿಲ್ಲ, ಮಕ್ಕಳು ಓದಕ್ಕಿದ್ದಿಲ್ಲ. ಯಾರು ಬಂದು ಓಟ್ ಹಾಕೋಕೆ ಮಾತ್ರ ಬರ್ತಾರಷ್ಟೇ. ಓಟ್ ಹಾಕಿದ್ಮೇಲೆ ಬಂದಮೇಲೆ ಯಾರು ನೀವು ಹೆಂಗಿದ್ದೀರಾ ಅಂತ ನೋಡೋರಿಲ್ಲ. ನೀರು ನೋಡ್ಬೇಕು ದೂರದಿಂದ, 1.5 ಮೈಲಿ ಮಕ್ಳು ಸ್ಕೂಲ್ಗೆ ಹೋಗ್ಬೇಕು. ಯಾರು ಕೇಳೋದು ಇಲ್ಲ, ಏನೂ ಇಲ್ಲ. ಆಲೇ 4 ವರ್ಷ ಆಯ್ತು ಇಲ್ಲಿಗೆ ಬಂದು. ಮೊದಲು ಕತ್ತಿ ಹೊಸಳ್ಳಿಯಾಗಿದ್ದ ಮನೆ ರೋಡ್ಗೆ ಹೋದ್ಮೇಲೆ ಇಲ್ಲಿಗೆ ಹೊಲ್ದತ್ರಕ್ಕೆ ಬಂದಿದ್ದೀವಿ. ಹೊಲ್ದತ್ರಕ್ಕೆ ಬಂದಕ್ಕಿಂತ ನೀವು ಹೆಂಗಿದ್ದೀರಾ ಅಂತಲೂ ಕೇಳಲ್ಲ. ಓಟ್ ಮಾತ್ರ ಬಂದಾಗ ಬರ್ತಾರೆ. ಅಷ್ಟು ಬಿಟ್ಮೇಲೆ ತಿರ್ಗಿ ಯಾರು ನೀವೇನು ಅಂತ ಕೇಳಲ್ಲ. ಕರೆಂಟಿಗೆ ದೀಪದ ಬೆಳಕು ಮ್ಯಾಣ್ಬತ್ತಿ ಉರ್ಸ್ಕೊಂತೀವಿ. ಬರ್ಕೊಳಕ್ಕೂ ಅದೇ, ಮಕ್ಳಿಗೆ ಓದ್ಕೊಳಕ್ಕೂ ಅಡುಗೆ ಮಾಡ್ಕೊಳಕ್ಕೂ ಅದೇನೆ ನಮಗೆ. 4 ವರ್ಷದಿಂದ ಕರೆಂಟ್ ನೀರು ಸರ್ಕಾರದ ಯಾವ ಯೋಜನೆಯನ್ನ ಪಡೆಯದೇನೆ ಈ 8 ಕುಟುಂಬ ಕಂಗಾಲಾಗಿ ಹೋಗಿದೆ. ದಯಮಾಡಿ ನಮಗೆ ಕರೆಂಟ್ ಕೊಡಿ, ನೀರು ಕೊಡಿ ಅಂತ ಬಡ ಕುಟುಂಬಗಳು ಗೋಗರಿತಾ ಇವೆ. ಇತ್ತ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಅಧಿಕಾರಿಗಳ ಬಳಿ ಕೇಳಿದ್ರೆ NOC ಕೊಡಿ ಅಂತ ಕಚೇರಿಯಿಂದ ಕಚೇರಿಗೆ ಅಲಿಸ್ತಾಲೇ ಇದ್ದಾರೆ. ಹೆದ್ದಾರಿ ಅಗಲೀಕರಣದಲ್ಲಿ ಮನೆ ಕಳ್ಕೊಂಡ ಕುಟುಂಬ ಈಗ ಅಕ್ಷರಶಃ ನಲುಗಿ ಹೋಗಿದೆ. ಹೈವೇ ಪ್ರಾಧಿಕಾರವು ಮೂಲಭೂತ ಸೌಕರ್ಯ ಇರೋ ಕಡೆ ನಿವೇಶನ ಕೊಡದೆ 50 ರಿಂದ 80 ಸಾವಿರ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದೆ. ಸ್ವತಂತ್ರ ಬಂದು ಚಿಕ್ಕಮ್ಮ ಇಷ್ಟು ವರ್ಷ ಆದ್ರೂ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯ ಮೇನ್ ಇಲ್ಲ. ಇತ್ ಕಡೆ ಎಲ್ಲ ಬರೀ ಶೆಡ್ಡು ಅದು ಇದು. ಇತ್ ಕಡೆ ನೀರಿಗೆ ಬೆಂಕಿ ಬಿದ್ದರು ಬಂದು ಇಲ್ಲಿ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಭಾಳ ಜನ ಬರ್ತಾರೆ ಹೋಗ್ತಾರೆ. ಏನಂತಂದರೆ ಅವ್ರು ಹೇಳೋದೇನೋ ಈ ನೆಕ್ಸ್ಟು ಆಮೇಲೆ ಆಮೇಲೆ ಈ ಬರ್ತದೆ ನಾಳೆ ನಾಡ್ದು ಅಂತ ಹೇಳ್ತಾರೆ. ಇಲ್ಲಿ ಮೇನು ಒಂದು ನೀರಿಲ್ಲ, ಪಕ್ಕದಲ್ಲಿ ಲೈನ್ ಹೋಗೈತೆ. KE ಕೇಳಿದ್ರೆ NOC ತಾಂಬರ್ರಿ ಅಂತಾರೆ. ಆ NOCಗೆ ಏನೋ ಹೋದರೆ ಗುಸ್ಲು ಮನೆ ನಿಮ್ಮವು ಶಾರ್ಟ್ ಸರ್ಕ್ಯೂಟ್ ಆದರೆ ನಮ್ಮ ಮೇಲೆ ಬರ್ತದೆ ಅಂತ ಅವರು ದಿಗ್ಲು ಬೀಳ್ತಾವ್ರೆ. ನಮ್ಗೆ ಇಲ್ಲಿ ಮೇನು ಮೂಲಭೂತ ಸೌಕರ್ಯ ಮನುಷ್ಯಂಗೆ ಬೇಕಾಗಿರೋದು ನೀರು ಮತ್ತು ಮನೆ, ವಾಸ ಮಾಡೋಕ್ಕೆ ಮನೆ ಮತ್ತು ಇಲ್ಲಿ ಕರೆಂಟು. 4 ವರ್ಷದಿಂದ ಕತ್ತಲಿಗಲ್ಲೇ ಜೀವನ ನಡೆಸ್ತಾ ಇರೋ ಈ ಕುಟುಂಬಕ್ಕೆ ಕನಿಷ್ಠ ಕರೆಂಟು ನೀರು ಒದಗಿಸುವವರೆಗೂ ಬಿಗ್ ಇಂಪ್ಯಾಕ್ಟ್ ಬಿಡೋದಿಲ್ಲ. ಓಕೆ, ಮಂಜುನಾಥ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ಹೇಳಿ, 8 ಮನೆ, 40ಕ್ಕೂ ಹೆಚ್ಚು ಜನ ಈ ಪುಟ್ಟ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ರು. ಈಗ ಕಂಪ್ಲೀಟ್ ಕತ್ತಲೆ ಅಲ್ವಾ? ಈಗ ಬೆಂಗಳೂರು ಮೈಸೂರು ರೋಡ್ ಕೂಡ ಆಗಿದೆ, ಇಲ್ಲ ಅಂತಲ್ಲ. ಒಂದು ನಿಮಿಷ, ಬೆಂಗಳೂರು ಮೈಸೂರು ರೋಡ್ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ವೆರಿ ಅರ್ಜೆಂಟ್ ಇದ್ದಲ್ಲಿ ಏನಾಗುತ್ತೆ ಅಂದರೆ 100 ರೂಪಾಯಿ ಕೊಡೋಲ್ಲಿ 200 ರೂಪಾಯಿ ಕೂಡ ಕೊಡ್ತಾರೆ.
ನಿಮ್ಗೆ ಗೊತ್ತಿರಲಿ ಮಂಜುನಾಥ್, ಬೆಂಗಳೂರು ಮೈಸೂರು ಹೆದ್ದಾರಿ ಆಗುವಂಥ ಸಂದರ್ಭದಲ್ಲಿ ಅನೇಕರ ಕೆಲಸ ಮಾಡಿದ್ದಾರೆ, ಪ್ರತಾಪ್ ಸಿಂಹ ಉಳಿದವರು ಎಲ್ಲವೂ ಕೂಡ. ಅದರ ಜೊತೆಗೆ ಎಚ್ ಡಿ ರೇವಣ್ಣ ಅವರನ್ನು ಆ ಸಂದರ್ಭದಲ್ಲಿ ಮರೆಯೋ ಆಗಿಲ್ಲ. ಜನಗಳು ಏನೇ ಮರೀಲಿ, ನಾನಂತೂ ಅದನ್ನು ಹೇಳ್ತೀನಿ. ಯಾಕಂದರೆ ಅವರಾಗ PWD ಮಿನಿಸ್ಟ್ರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಆಗಿದ್ದರು. ಕೆಲವು ಕಡೆ ಜಾಗ ಸಿಗ್ತಾ ಇರಲಿಲ್ಲ, ಜನ ಬಿಟ್ಟುಕೊಡ್ತಾ ಇರಲಿಲ್ಲ. ಆಗ ರೇವಣ್ಣ ಡಬಲ್ ಡಿಬಲ್, ಅಂದರೆ ಬೇಕೇ ಬೇಕು ಅನ್ನೋ ಕಾರಣಕ್ಕಾಗಿ 100 ರೂಪಾಯಿ ಕೇಳಿದವ್ರಿಗೆ ಆಯಿತು 120 ರೂಪಾಯಿ ಕೊಡಿ, ಆ ರೀತಿ ವ್ಯವಹಾರ ಮಾಡಿ ಅವರಿಗೆ ಆ ಜಾಗ ಬಿಟ್ಟು ಕೊಡಿಸಿದ್ರು. ಇಲ್ಲಿ ಕುಡಿಗಾಸು 50,000ದಿಂದ 80,000 ಕೊಟ್ಟು ಇವರನ್ನು ಯಾಕೆ ಈ ಥರ ಅನಾಥರನ್ನಾಗಿ ಮಾಡಲಾಗಿದೆ? ಇಲ್ಲೆಲ್ಲಾದರೂ ಪ್ರಾಬ್ಲಮ್ ಆಗಿದೆಯಾ? ಯಾಕಂದರೆ ಅವರಿಗೆ ಒಂದು ಸರಿಯಾದ ವ್ಯವಸ್ಥೆ ಕೊಟ್ಟಿದ್ದಿದ್ರೆ, ಜಮೀನು ಕೊಟ್ಟಿದ್ದಿದ್ರೆ ಅಥವಾ ವ್ಯವಸ್ಥೆಗಳಾಗಿದ್ದರೆ ನಾವು ಕೇಳ್ತಾ ಇರಲಿಲ್ಲ. ಗಿರಿಜನರು ಅನ್ನುವಂಥ ಉಡಾಫೆನಾ ಏನು ಮಂಜುನಾಥ್? ಪ್ಲೀಸ್ ವಿವರವಾಗಿ ಹೇಳಿ ನಮ್ಮ ವೀಕ್ಷಕರಿಗೆ. ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗಿ ಏನಂತಂದರೆ ಈ ಒಂದು ವಿಚಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕತ್ತಿವಸಳ್ಳಿ ಗ್ರಾಮದಲ್ಲಿ ಡಾಬಾಸ್ಪೇಟೆಯಿಂದ ಏನು ಹೊಸಕೋಟೆ ಹೊಸೂರಿಗೆ ಟಚ್ ಕೊಡ್ತಕ್ಕಂಥ ನ್ಯಾಷನಲ್ ಹೈವೇ 648ರ ಕಾಮಗಾರಿಯನ್ನು ಕಳೆದ 8 ವರ್ಷಗಳಿಂದ ಪ್ರಾರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಕತ್ತಿವಸಳ್ಳಿ ಗ್ರಾಮದಲ್ಲಿ ಇದ್ದಂತಹ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಬಡ ಜನ ಗಿರಿಜನರ ಸುಮಾರು 8 ಮನೆಗಳು, 40 ಜನ ಕುಟುಂಬ, ಇವರು ಇಷ್ಟು ಜನರು ಕೂಡ ಏನು ಅವರ ಮನೆಗಳು ಹೋದಂಥ ಸಂದರ್ಭದಲ್ಲಿ ಕೇವಲ 50ರಿಂದ 60,000 70,000 ಮಾತ್ರ ಇವರಿಗೆ ಒಂದು ಪರಿಹಾರವನ್ನು ಆ ಸಂದರ್ಭದಲ್ಲಿ, ಅಂದರೆ ಆವತ್ತಿನ SR ವ್ಯಾಲ್ಯೂ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ತಾರೆ. ಆದರೆ ಪರಿಹಾರವನ್ನು ಕೊಟ್ಟಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೇರೆ ಕಡೆ ಜಾಗವನ್ನು ಕೂಡ ಒದಗಿಸ್ಕೊಡಲ್ಲ, ಜೊತೆಗೆ ಜನಪ್ರತಿನಿಧಿಗಳು ಇವರಿಗೆ ಬೇರೆ ಕಡೆ ಒಂದು ಮನೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಡತಕ್ಕಂಥ ಕೆಲಸವನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಇವರು ಎಲ್ಲ ಜನಪ್ರತಿನಿಧಿಗಳಾಗ್ಬೋದು, ಬೇರೆ ಬೇರೆಯವ್ರನ್ನೆಲ್ಲರನ್ನೂ ಕೇಳಿಕೊಂಡು ಮನೆ ಎಲ್ಲೂ ಸಿಗ್ತಿದ್ದಂಥ ಸಂದರ್ಭದಲ್ಲಿ ಇವರು ತಮ್ಮ ಸ್ವಂತ ಜಾಗಗಳಲ್ಲಿ ಇದ್ದ 1/2 ಎಕರೆ 10 ಕುಂಟೆ 20 ಕುಂಟೆ ಜಾಗದಲ್ಲೇ ಬಂದು ಈ ಒಂದು 8 ಕುಟುಂಬಗಳೇನಿದೆ 40 ಜನ ಇವರು ಬಂದು ಮನೆಯನ್ನು, ಸಣ್ಣ ಪುಟ್ಟ ಮನೆಯನ್ನು ಕಟ್ಸ್ಕೊಳ್ತಾರೆ. ಆವತ್ತಿನಿಂದನೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಮಗಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗ್ಬೋದು, ನಮಗೆ ಒಂದು ಕರೆಂಟನ್ನು ಕೊಡಿ, ನಮಗೆ ಏನು ನಮ್ಮ ಮಕ್ಕಳ ಓದ್ಕೊಳ್ಳೋದಕ್ಕೂ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ, ಒಂದು ಲೈನನ್ನು ಎಳ್ಕೊಟ್ಟು ಕರೆಂಟ್ ಕೊಡಿ, ಜೊತೆಗೆ ಮೂಲಭೂತ ಸೌಲಭ್ಯ ಕೊಡಿ ಅಂತ ಕೇಳಿಕೊಂಡ್ರು ಕೂಡ ಇವರ ಬಗ್ಗೆ ಯಾರೂ ಕೂಡ ಕಾಳಜಿಯನ್ನು ವಹಿಸಿಲ್ಲ. ಜೊತೆಗೆ ಏನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಮೊನ್ನೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಗಳು ಬರ್ತಾರೆ, ಒಂದೇ ಒಂದು ಸಣ್ಣ ಲೈಟನ್ನು ಮನೆ ಮುಂದೆ ಹಾಕ್ಸ್ಕೊಂಡು ಓಟ್ ಹಾಕ್ಸ್ಕೊಳ್ತಾರೆ. ಆದರೆ ಇವ್ರಿಗೆ ನಿರಂತರವಾಗಿ ಕರೆಂಟ್ ಬೇಕಾಗಿರತಕ್ಕಂಥದ್ದನ್ನು ಕೊಟ್ಟಿಲ್ಲ. ಪಾಪ ಕಾಡಿನಲ್ಲಿ ಇವರು ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು ಓದ್ಕೊಳ್ಳೋಕ್ಕಾಗ್ತಾ ಇಲ್ಲ, ದೀಪ ಹಣತೆ ಇಟ್ಕೊಂಡು ಓದಬೇಕಾದಂಥ ಪರಿಸ್ಥಿತಿ ಇವರಲ್ಲಿ ಇರುವಂಥದ್ದು. ಹೀಗಾಗಿ ನಮಗೆ ದಯಮಾಡಿ ಕರೆಂಟನ್ನು ಕೊಡಿ, ಮೂಲಭೂತ ಸೌಲಭ್ಯ ಕೊಡಿ, ಇಲ್ಲ ಬೇರೆ ಎಲ್ಲಾದರೂ ನಮಗೆ ಏನು ಬೇರೆ ಬಲಾಢ್ಯರು ಎಂತೆಂಥ ಜಮೀನುಗಳನ್ನು ಹಾಕ್ಕೊಳ್ತಾರೆ, ಅಲ್ಲಿ ನಮಗೆ ಒಂದು ಸಣ್ಣದಾದ ಒಂದು ಸೈಟನ್ನು ಕೊಡಿ ಅಂತ ಇವರು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಚುನಾವಣೆ ಆದಮೇಲೆ ಇವರನ್ನು ನೋಡೋಕ್ಕೂ ಹೋಗಿಲ್ಲ. ಖಂಡಿತ ಅವರಿಗೆ ಸೌಲಭ್ಯ ಅಲ್ಲ, ಏನಾದರೂ ಅವರಿಗೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಹೋಗೋಂಥ ಜನಪ್ರತಿನಿಧಿಗಳು ಆಗ ಹೋದಂಥವ್ರು ಇಲ್ಲಿವರೆಗೂ ಪತ್ತೆ ಇಲ್ಲ ಅಂತೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಮಗೆ ಮೊದಲನೇದಾಗಿ ಕರೆಂಟನ್ನು ಕೊಡಿ, ಇಲ್ಲ ಯಾರಾದರೂ ನಮಗೆ ಹಾಕ್ಸ್ಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಈ ಒಂದು 8 ಜನ ಒಂದು ಕೇಳ್ತಿರೋದು, ಇಂಥದ್ದಾದಾಗ ಕಾನೂನು ಪ್ರಕಾರವೇ ಆಗುತ್ತಲ್ಲ, ಇವ್ರಿಗೆ ಯಾಕೆ ಮೋಸ ಆಯಿತು? ಇವರಿಗೆ ಬೇರೆ ಯಾರ್ದು ಮನೆ ಹಿಂಗಾಗಿಲ್ವಾ? ಕೇವಲ 8 ಕುಟುಂಬಗಳು ಮಾತ್ರ ಆಗಿದ್ದ, ಬೇರೆ ಯಾರ್ದು ಆಗಿಲ್ವಾ? ಆಗಿದ್ದರೆ ಅವ್ರಿಗೆಲ್ಲ ಏನು ಕೊಟ್ಟಿದ್ದಾರೆ? ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಷ್ಟು ಕೊಡಬೇಕು ಇವರಿಗೆ? ನಿಜವಾಗಿ ಕೊಟ್ಟಿದ್ದು ಕಡಿಮೆನಾ? ತಪ್ಪಾಗಿದ್ದು ಹೆಂಗೆ ಅಂತ? ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ತಪ್ಪಾಗಿದ್ದು ಹೆಂಗೆ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಬೇರೆ ಬೇರೆ ಬೆಂಗಳೂರು ಔಟ್ಸ್ಕಟ್ಟಲ್ಲಿ ರಿಂಗ್ ರೋಡ್ಗಳನ್ನು ಮಾಡ್ತಾ ಇದೆ. ಅವರಿಗೆ ಒಂದು ಮನೆಗಳನ್ನು ಹೋದರೆ ಸುಮಾರು 25 ಲಕ್ಷ 30 ಲಕ್ಷ ಈ ರೀತಿಯಾದ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಆದರೆ ಇವರು ಏನು ಹಿಂದೆ ಕೆಲವು ದಳ್ಳಾಳಿಗಳು, ಮಧ್ಯವರ್ತಿಗಳನ್ನು ಸೇರಿಕೊಂಡು ಅಕ್ಕಪಕ್ಕ ಬಂದಂಥ ಈ ಬಡ ಜನರಿಗೆ ಎಷ್ಟು ಕೊಟ್ಟರು ಇವ್ರಿಗೆ ತೆಗೆದುಕೊಳ್ತಾರೆ ಬಿಡು ಅಂತೇಳಿ ಕೇವಲ ಮಧ್ಯವರ್ತಿಗಳು ಸೇರಿಕೊಂಡು 50ರಿಂದ 60,000 70,000 ಈ ರೀತಿಯಾಗಿ ಮನೆಗಳು ಹೋದಂಥ ಸಂದರ್ಭದಲ್ಲಿ ಇವರಿಗೆ ಪರಿಹಾರ ಕೊಟ್ಬಿಟ್ಟು ಕಳಿಸಿದರೆ ಹೊರತು ಇವರಿಗೆ ನ್ಯಾಯಬದ್ಧ ಸಿಗಬೇಕಾಗಿರ್ತಕ್ಕಂಥ ಪರಿಹಾರನೂ ಸಿಕ್ಕಿಲ್ಲ. ಜೊತೆಗೆ ಹೋಗಿ ಅವ್ರ ಮನೆಗಳ ನಮ್ಮ ಜಮೀನುಗಳಲ್ಲಿ ನಾವು ಮನೆಗಳಾದರೂ ಕಟ್ಕೊಂಡಿದ್ದೀವಿ, ನಮಗೆ ಮೂಲಭೂತ ಸೌಲಭ್ಯಗಳಂದರೆ ಅದನ್ನೂ ಒದಗಿಸಲಿಲ್ಲ. ಈ ರೀತಿಯಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಜಯಪ್ರಕಾಶ್ ಶೆಟ್ಟಿ. ಯಾರು ಬರಬೇಕಿದಕ್ಕೆ ಅಂತ? ಈಗ ಇಲ್ಲಿ ತುಂಬ ಜನ ಇದ್ದಾರೆ, ಯಾರು ಮುನ್ರಾಜು, ತಹಶೀಲ್ದಾರ್, ಶಾಸಕರು, ಶಿವಶಂಕರ್ ಗ್ರಾಮಾಂತರ DC, ಇವರ ಪರವಾಗಿ ಬರುವಂಥವ್ರು ಯಾರು? ಬರಬೇಕಾದವ್ರು ಯಾರು? ಅದರಲ್ಲಿ ಅವಕಾಶ ಇದೆಯಾ ಅಂತ ನಾನು ಕೇಳ್ತಿರೋದು.
ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಇಲ್ಲ, ಇದಕ್ಕೊಂದು ಅವಕಾಶ ಇದೆ ಸರ್ಕಾರದಲ್ಲಿ, ಈ ಥರ ಅವರು ಪ್ರಯತ್ನ ಪಟ್ಟರೆ ಆಗತ್ತೆ, ಹಂಗೇನಾದ್ರೂ ಇದೆಯಾ ಅವಕಾಶ? ಖಂಡಿತ ಇದೆ ಜಯಪ್ರಕಾಶ್ ಶೆಟ್ಟಿ. ಇವ್ರಿಗೆ NOCಯನ್ನು ತೆಗೆದುಕೊಂಬನ್ನಿ ಅಂತ ಹೇಳಿದ್ರೆ ಇವರ ಜಾಗಗಳಿರ್ತಕ್ಕಂಥದ್ದು ಅವರ ಮುತ್ತಾತನ ಹೆಸರುಗಳಲ್ಲಿ. ಆದರೆ ಇವರು KEB ಅವ್ರು ಹೇಳ್ತಾ ಇರೋದು ನೀವು ಚೆನ್ನಾಗಿ ಮನೆ ಕಟ್ಕೊಳ್ಳಿ, ಬೇಕಾದರೆ ನಾವು ಕರೆಂಟನ್ನು ಕೊಡ್ತೀವಿ ಅಂತ KEB ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೀರಿನ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ನೀರಿನ ವ್ಯವಸ್ಥೆ ಆಗಬೇಕಂತಂದರೆ ಇವರಿಗೆ ಕರೆಂಟ್ ಸೌಲಭ್ಯ ಮೊದಲು ಸಿಗಬೇಕು, ಜೊತೆಗೆ NOCಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯಿಂದ ಕೂಡ ಸಿಗಬೇಕು. ಆದರೆ ಇದನ್ನು ಗ್ರಾಮ ಪಂಚಾಯತಿ NOC ಕೊಡೋದಕ್ಕೆ ಅವರ ಜಾಗಗಳು ಏನು ಸರ್ವೆ ನಂಬರ್ ಇದೆ ಅದು ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಗ್ರಾಮ ಪಂಚಾಯತಿ ಹೇಳ್ತಾ ಇದೆ. ಹಾಗಾಗಿ ಇವರಿಗೆ ಕರೆಂಟ್ ಸೌಲಭ್ಯ ಸಿಗಬೇಕಂತಂದರೆ ಏನು ತಾಲೂಕಾಡಳಿತ, ಜಿಲ್ಲಾಡಳಿತ ಇವರ ಪರವಾಗಿ ನಿಂತು NOCಯನ್ನು ಕೊಟ್ಟು ಬೆಸ್ಕಾಂ ಇಲಾಖೆಗೆ ಒಂದು ಸೂಚನೆಯನ್ನು ಕೊಟ್ಟರೆ ಕರೆಂಟ್ ಸಿಗುತ್ತೆ. ಜೊತೆಗೆ ಏನು ಮೂಲಭೂತ ಸೌಲಭ್ಯಗಳು ನೀರು ಕೊಡಬೇಕು. ಸ್ಥಳೀಯ ಗ್ರಾಮ ಪಂಚಾಯತಿ ಕೂಡ ಈಗ ಏನು ಜಲಜೀವನ ಮಿಷನ್ಗಳ ರೀತಿಯಲ್ಲಿ ಏನು ಬೇರೆ ಬೇರೆ ಕಾಮಗಾರಿಗಳು ನಡೀತಾ ಇದೆ, ಇದ್ರ ಮುಖಾಂತರವಾಗಿ ಕೂಡ ನೀರು ಕೊಟ್ಟರೆ ಇವರು ನೆಮ್ಮದಿಯಾಗಿ ಬದುಕನ್ನು ಕಟ್ಕೊಳ್ಬೋದು ಅಂತಕ್ಕಂಥದ್ದು ಜಯಪ್ರಕಾಶ್ ಶೆಟ್ಟಿ. ಇಲ್ಲೆಲ್ಲೋ ಏನೋ ಮಿಸ್ಟೇಕ್ ಆಗ್ತಾ ಇದೆ. ಇದು ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಓಕೆ, ಕೆಲವು ನಮ್ಮ ಲೀಡ್ರ್ಗಳ ಫೋಟೋ ಹಾಕಿ. ನನಗೆ ಭಾಳ ಆಶ್ಚರ್ಯ ಆಗೋದು, ನ್ಯಾಷನಲ್ ಅಥಾರಿಟಿ ಅದೇನು ಕಾಂಜಿ ಪಿಂಜಿ ಥರ ಮಾಡೋದಿಲ್ಲಲ್ಲ. ಹಾಗಿದ್ರೆ ಯಾರು ಮಾಡಿದ್ದಾರೆ? ಈಗಲೂ ಕೂಡ ಈಗ ಗ್ರಾಮ ಪಂಚಾಯತಿ NOC ಕೇಳ್ತಾ ಇದ್ದಾರೆ ಅಂತಂದರೆ ವ್ಯವಸ್ಥೆ ಮಾಡಿನೇ ಕೊಡಬೇಕಲ್ಲ. ಇದು ಬೀದಿಗೆ ಬಿದ್ದಂಗೆ ಆಗಿದೆಯಲ್ಲ. ಇದಕ್ಕೊಂದು ಬಾಧ್ಯಸ್ಥರು ಬೇಕಲ್ಲ. ನೋಡಿ, ಇನಾಯತುಲ್ಲಾ ಬೆಸ್ಕಾಂ AEE ಇನಾಯತುಲ್ಲಾ ಅವರೇ, ಇದು ಹೆಂಗೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಹಾಗಿದ್ರೆ ಅವರು ತಮ್ಮ ಜಾಗ ಕೊಟ್ಟಿದ್ದು ತಪ್ಪ? ಕೂರ್ಬೋದಿತ್ತಲ್ಲ ಅವ್ರಿಗೆ. ನಿಮ್ಮ ರೋಡ್ ಹಾಳಾಗೋಗ್ಲಿ, ನಾವು ಕೂತ್ಕೋತೀವಿ ಅಂತ ಕೂತ್ಕೋಬೋದಾಗಿತ್ತಲ್ಲ, ಅವ್ರಿಗೇನು ತೊಂದರೆ ಇರಲಿಲ್ಲಲ್ಲ. ಈಗ ಅವರು ರಾಷ್ಟ್ರೀಯ ಹೆದ್ದಾರಿಗಾಗಿ ರೋಡ್ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅದಕ್ಕೊಂದು ಕಾನೂನು ಅಂತಿರುತ್ತಲ್ಲ, ಎದ್ದೋಗು ಅಂತ ಹೇಳೋಕ್ಕಾಗತ್ತಾ? ಹಂಗಾಗೋದಿಲ್ಲಲ್ಲ. ಯಾಕೆ ಕರೆಂಟ್ ಇಲ್ಲ ಇನಾಯತುಲ್ಲಾ ಬೆಸ್ಕಾಂ AEE ಅವ್ರಿಗೆ ಕೇಳೋದು. ಇನ್ನು ಮುನಿರಾಜು ತಾಲೂಕ್ ಪಂಚಾಯತ್ EO ಮುನಿರಾಜು ಅವರೇ, ನನಗೆ ಗೊತ್ತಿಲ್ಲ. ಈಗ ನಮ್ಮ ರಿಪೋರ್ಟ್ರ್ ಹತ್ರ ನಿಮಗೆ ಮತ್ತೊಮ್ಮೆ ಫೋನ್ ಮಾಡಿಸ್ತೀನಿ. ಇದು ಯಾಕೆ ಇವರಿಗೆ ಈ ಥರ ನೀರು ಇಲ್ಲ, ಕರೆಂಟು ಇಲ್ಲ, ಈ ಥರ ಇವರಿಗೆ ಸಂದಿಗ್ಧ ಪರಿಸ್ಥಿತಿ? ಜೊತೆಗೆ ಆ ದುಡ್ಡು ಯಾಕೆ ಅಷ್ಟು ಕಡಿಮೆ ಬಂದಿದೆ ಅದರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಇನ್ನು ವಿಭಾ ವಿದ್ಯಾ ತಹಶೀಲ್ದಾರ್ ಮೇಡಮ್, ಇದು ನನಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಇವ್ರಿಗೆ ಮಾತ್ರ ಯಾಕೆ ಹಿಂಗೆ? ಇಲ್ಲಿ ಬಾಂಗ್ಲಾದೇಶದಿಂದ ಬಂದವರು ಕೂಡ ಮನೆ ಮಾಡ್ಕೊಂಡು ಆರಾಮಾಗಿರ್ತಾರೆ, ಇವ್ರಿಗೆ ಯಾಕೆ ಹಿಂಗೆ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಿ. ಆ್ಯಂಡ್ ಧೀರಜ್ ಮುನಿರಾಜು ಶಾಸಕರು, ಧೀರಜ್ ಮುನಿರಾಜು ಅವರು ಈಗಾಗಲೇ ಸ್ವಲ್ಪ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ನಾಯಕರು. ಧೀರಜ್ ಮುನಿರಾಜು ಅವರೇ, ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಿದೆ ನಿಮಗೆ. ಹಾಗೆಯೇ ಈ ಒಂದು 40 ಜನರ ಸಮಸ್ಯೆಯನ್ನು ಪರಿಹರಿಸಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಶಿವಶಂಕರ್, ಬೆಂಗಳೂರು ಗ್ರಾಮಾಂತರ DC. ಶಿವಶಂಕರ್ ಸರ್, ಇದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ನನ್ನ ರಿಪೋರ್ಟರ್ ಮಂಜುನಾಥ್ ಇವತ್ತು ನಿಮ್ಮ ಹತ್ರ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ಬೋದು. ದಯವಿಟ್ಟು ಇವರಿಗೆ ಆಗಿರುವಂಥ ಅನ್ಯಾಯ, ಗಿರಿಜನರು ಇವರ ಜಾತಿ ಸಮುದಾಯದವರು ಯಾರಿದಾರೋ ಗೊತ್ತಿಲ್ಲ. ಆಮೇಲೆ ಈ ಜಾತಿ ಸಮುದಾಯದವರು, ಕೆಲವು ಜಾತಿ ಸಮುದಾಯದವ್ರಿಗೆ ಮಾತ್ರ ಹೆಲ್ಪಿಗೆ ಬರೋದು. ಕೆಲವರಿಗೆ ಜಾತಿ ಸಮುದಾಯ ಓಟ್ ಪಡ್ಕೊಂಡು ಮೇಲಕ್ಕೆ ಬರೋಕ್ಕೆ ಮಾತ್ರ, ಆಮೇಲೆ ಜಾತಿ ಬೇಡ. ತುಂಬ ಜನ ನೋಡಿದ್ದೀನಿ ನಾನು. ಈ ದಲಿತರಲ್ಲಿದ್ದಾರೆ, ಅವ ನಾಯಕ ಆದ ತಕ್ಷಣ ಬಲಿತ ನಾಯಕ ಆಗ್ಬಿಡ್ತಾನೆ, ಆಮೇಲೆ ಬೇಡವೇ ಬೇಡ ಅವರಿಗೆ. ಹಾಂ, ದಲಿತರಲ್ಲೇ ಆತ ಏನಾಗ್ಬಿಡ್ತಾನೆ ಅಂತಂದರೆ ಏನು ಹೈಫೈ ಆಗಿಬಿಡ್ತಾನೆ. ಇವರೆಲ್ಲ ಕಾಂಜಿ ಪಿಂಜಿ ಆಗಿಬಿಡ್ತಾರೆ. ಅಂಥವ್ರು ತುಂಬ ನೋಡಿದ್ದೀನಿ. ಅಟ್ಲೀಸ್ಟ್ ಮೇಲ್ವರ್ಗದ ಕೆಲವು ಸಮುದಾಯಗಳನ್ನು ನೋಡಿ ಕಲಿಬೇಕು. ಒಂದು ಲಿಂಗಾಯತರಿಗೆ ತೊಂದರೆ ಆಗಿದೆ ಒಬ್ಬ ಅಧಿಕಾರಿಗೆ ಅಂತ ಹೇಳುವಾಗ ಇಡೀ ಲಿಂಗಾಯತ ಸಮುದಾಯ ಮೀಟಿಂಗ್ ಮಾಡಲ್ವಾ? ಮಾಡ್ತಾರೆ ಇಲ್ವಾ? ಶಾಮನೂರು ಶಿವಶಂಕರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಲಿಂಗಾಯತರಿಗೆ ಒಂದು ಮೀಟಿಂಗ್ ಆಯ್ತಲ್ವಾ? ಅದರಲ್ಲಿ BJP, ಕಾಂಗ್ರೆಸ್ ಎಲ್ಲ ಬಂದಿದ್ರಲ್ವಾ? ಒಕ್ಕಲಿಗರಿಗೆ ತೊಂದರೆ ಆದಾಗ ಅದೇ ಗೌರ್ಮೆಂಟಲ್ಲಿ ಇದ್ದುಕೊಂಡು ಒಕ್ಕಲಿಗ ನಾಯಕ ಅವರು ಕೂಡ ಸೈನ್ ಮಾಡಿದ್ರಲ್ವಾ? ದಲಿತರು ಕೂಡ ಇದ್ದೀರಲ್ಲ ನೀವು, ದಲಿತರು, ಇವರು ಗಿರಿಜನರು, ನೀವ್ಯಾಕೆ ಒಗ್ಗಟ್ಟಾಗೋದಿಲ್ಲ? ಆ SC STಯ 34,000 ಕೋಟಿಯಲ್ಲಿ 11,000 ಕೋಟಿ ತೆಗೆದು ಯಾರಿಗೋ ಕೊಟ್ಟಾಗ ಪ್ರಶ್ನೆ ಮಾಡಿದ್ರ? SC ಮೋರ್ಚಾ, ST ಮೋರ್ಚಾ ಒಂದು ಸಿಕ್ಬಿಟ್ರೆ ಸಾಕಲ್ಲ ನಿಮಗೆಲ್ಲ. ಸ್ಥಳೀಯರೊಬ್ಬರಿದ್ದಾರೆ, ಗಂಗಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಕಾನೂನು ಪ್ರಕಾರ ಅದು ನಿಜವಾಗಿ ನಿಮ್ಗೆ ಕೊಡಬೇಕಲ್ಲ, ಎಲ್ಲ ವ್ಯವಸ್ಥೆ ಮಾಡಿ ನಂತರ ನಿಮ್ಮನ್ನು ಒಕ್ಕಲೆಬ್ಬಿಸಬೇಕಲ್ಲ. ಅದು ಏನು, ಎಲ್ಲಿ ತಪ್ಪಾಗಿದೆಯಾ ಏನಾದರೂ, ಅಥವಾ ನೀವು ಯಾಮಾರಿದ್ರಾ, ಏನು ಕತೆ? ಅಲ್ಲಿ ಏನಾಗಿದೆ ಸರ್ ಅಂತಂದರೆ, ನಾವು ತಿಗುಡ್ರು
ಕುರುಬರು, SC ಎಲ್ಲ ಜಾತಿಯವ್ರದ್ದು ಮನೆ ಹೋಗಿದೆ ಸರ್, ಬರೀ 14 ಮನೆನೇ ಹೋಗಿಲ್ಲ. ಆದರೆ ಈ ದಿನ್ನೆ ಒಳಗೆ ಬಂದು ಇವರು ಎಲ್ಲೂ ಜಾಗ ಇಲ್ಲದೆ ನಿರಾಗತರಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳು ಓದೋದಕ್ಕಾಗಲಿ ವಸೀಕರ ಇಲ್ಲ. 10 ರೂಪಾಯಿ ಕೊಟ್ಟು ಒಂದು ಮೈಂಡ್ ಬತ್ತಿ ತಗೊಂಬಂದ್ರೆ 5 ನಿಮಿಷ ಉರಿಯುತ್ತೆ ಸರ್. ಅದು ಓದೋ ಕಡೆ ಹೊಂದಬೇಕು, ಅಡುಗೆ ಮಾಡೋದಕ್ಕೆ ಹೊಂದಬೇಕು, ಇವ್ರು ಇರೋದು ವಾಸ ಮಾಡೋದಕ್ಕೆ ಹೊಂದಬೇಕು. 3 ಮೈಂಡ್ ಬತ್ತಿ 5 ನಿಮಿಷ ಉರಿಯೋದಿಲ್ಲ. 1 ಅವರ್ಗೆ 100 ರೂಪಾಯಿ. ಅದೆಲ್ಲ ಅರ್ಥ ಆಯ್ತು ಸರ್, ಅದೆಲ್ಲ ಅರ್ಥ ಆಯ್ತು. ನಾನು ಅದೇ ಹೇಳ್ತಾ ಇಲ್ಲ. ಹಾಂ ನಿಮ್ಗೆ ಆ ವ್ಯವಸ್ಥೆ ಕೊಡದೆ ನೀವು ಹೆಂಗೆ ಹೋದ್ರಿ ಅಲ್ಲಿಂದ ಅಂತ ನಾನು ಕೇಳ್ತಿರೋದು. ಸರ್ ಅವರು ಜಾಗಕ್ಕೆ ಕಾಸೇ ಕೊಡಲಿಲ್ಲ ಸರ್. ಅವರು ಇರೋದನ್ನ ವಾಸ ಮಾಡ್ತಿದ್ವ ಸರ್, ಅದಕ್ಕೆ ಜಾಗ ಕೊಡಲಿಲ್ಲ. ಅವರು ಮೇಲ್ಚಾವಣಿಗೆ ಅಂತಂದ್ಬಿಟ್ಟು ಅವರು ಬಿಟ್ಬಿಡಿ. ನಿಮಗೆ ವಿಷಯ ಅರ್ಥ ಆಗ್ತಾ ಇಲ್ಲ ಗಂಗಣ್ಣ. ನಾನೇನು ಕೇಳ್ತಾ ಇದ್ದೀನಿ, ನೀವು ನಿಮ್ಮ ಕತೆ ಹೇಳ್ತಾ ಇದ್ದೀರಿ. ಅದು ಹೆಂಗೆ ಹೋದ್ರಿ ಅಂತ ನಾನು ಕೇಳ್ತಿರೋದು. ಓಕೆ, ಅದರ ಬಗ್ಗೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಹಾಕಿ. ಸ್ವತಂತ್ರ ಬಂದು 75 ವರ್ಷಗಳು ಕೂಡ ಕಳೀತು. ಆದರೆ 75 ವರ್ಷಗಳು ಕಳೆದ್ರೂ ಕೂಡ ಇವತ್ತಿನ ದಿವಸದಲ್ಲಿ ಅದೆಷ್ಟೋ ಕುಟುಂಬಗಳು ಮೂಲಭೂತ ಸೌಲಭ್ಯಗಳಿಲ್ಲದೆ ಸೊರಗ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅಂಥದ್ದೇ ಒಂದು ಮೂಲಭೂತ ಸೌಲಭ್ಯಗಳಿಲ್ಲದೆ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕತ್ತಿಹೊಸಳ್ಳಿ ಗ್ರಾಮದ ಬಳಿ ನಾವಿದ್ದೇವೆ. ಈ ಒಂದು ಸುಮಾರು 7-8 ಮನೆಗಳು ಏನಿದೆ, ಈ ಒಂದು 7-8 ಮನೆಗಳು ಇವತ್ತಿನವರೆಗೂ ಮೂಲಭೂತ ಸೌಲಭ್ಯಗಳಿಲ್ಲದೆ ಕಳೆದ 4 ವರ್ಷಗಳಿಂದನೂ ಕೂಡ ಪರಿತಪಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಕತ್ತಿಹೊಸಳ್ಳಿ ಗ್ರಾಮದಲ್ಲಿ ಹೋಗ್ತಕ್ಕಂಥ NH7 ರಸ್ತೆಯಲ್ಲಿ ಏನು ಆ ಸಂದರ್ಭದಲ್ಲಿ ಒಂದು ಇವರು ಮನೆಗಳನ್ನು ಅಕ್ವೈರ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಇವರಿಗೆ ಒಂದು ಸಣ್ಣ ಪುಟ್ಟ ಒಂದು ಅಮೌಂಟನ್ನು ಕೊಟ್ಟು ಕೈ ತೊಳ್ಕೊಂಡಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವರು ತದನಂತರ ತನ್ನ ಮನೆಗಳನ್ನು ಕಳೆದುಕೊಂಡು ಇಲ್ಲಿ ಬಂದು ತಮ್ಮ ಒಂದು ಜಾಗಗಳಲ್ಲಿ ಈಗ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಈ ಮನೆಗಳನ್ನು ಕಟ್ಕೊಂಡು ಕಳೆದ 4 ವರ್ಷಗಳಿಂದನೂ ಕೂಡ ಇವರಿಗೆ ಕರೆಂಟ್ ಇಲ್ಲ, ನೀರಿಲ್ಲ. ಏನು ರಾತ್ರಿ ಆದರೆ ಒಂದು ಕತ್ತಲಿನಲ್ಲೇ ಇವರ ಮಕ್ಕಳು ಕೂಡ ಓದಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾನು ಒಳಗಡೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇವರು ಪಾಪ ಈಗ ಒಂದು NH7 ಅಂದರೆ NH648 ಏನು ರಸ್ತೆ ಇದೆ, ಆ ರಸ್ತೆಯಲ್ಲಿ ಮನೆಗಳೆಲ್ಲನೂ ಕೂಡ ಡೆಮಾಲಿಷ್ ಆದಂಥ ಸಂದರ್ಭದಲ್ಲಿ ತಮ್ಮದೇ ಆದ ಒಂದು ಜಾಗಗಳಲ್ಲಿ ಬಂದು ಈಗ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಮನೆಗಳನ್ನು ಕಟ್ಕೊಂಡಿರೋಂಥದ್ದು ಪರಿಸ್ಥಿತಿ ಏನಿದೆ ಅಂದರೆ ಒಂದೇ ಒಂದು ಲೈಟ್ ಕೂಡ ಹಾಕ್ಕೊಳ್ಳೋದಕ್ಕೂ ಆಗಲ್ಲ. ಯಾಕಂದರೆ ಇವ್ರಿಗೆ ಕರೆಂಟು ಕೊಟ್ಟಿಲ್ಲ, ಜೊತೆಗೆ ನೀರು ಇಲ್ಲ. ಇದೇ ಒಂದು ದೀಪ ಇವಾಗೇನು ಆ ತಾಯಿ ಒಂದು ದೀಪವನ್ನು ಹಣಿಸ್ತಾ ಇದ್ದಾಳೆ, ಇದೇ ಒಂದು ದೀಪದ ಒಂದು ಬೆಳಕಿನಲ್ಲೇ ಇವರು ರಾತ್ರಿ ಆದರೆ ಕಳಿಬೇಕಾದಂಥ ಪರಿಸ್ಥಿತಿ. ಜೊತೆಗೆ ಏನು ಮೇಣದ ಬತ್ತಿ ಏನಿದೆ ನಾವು ನೋಡ್ಬೋದು, ಆ ಮೇಣ ಎಷ್ಟು ಉರಿಸಿದ್ದಾರೆ ಅಂತೇಳಿ. ಆ ಮಟ್ಟಕ್ಕೆ ಇವರ ಬದುಕುಗಳು ಇಲ್ಲಿ ದುಸ್ಥಿತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಷ್ಟೆಲ್ಲ ಒಂದು 6-7 ಮನೆಗಳು 40-50 ಜನ ವಾಸ ಮಾಡ್ತಾಯಿದ್ರೆ ನಮಗೆ ಮೂಲಭೂತ ಸೌಲಭ್ಯ ಕೊಡಿ, ಕರೆಂಟನ್ನು ಮೊದಲು ಕೊಡಿ, ಜೊತೆಗೆ ನೀರನ್ನು ಕೊಡಿ ಅಂತಂದರು. ಯಾರು ಕೂಡ ಏನು ಇಲ್ಲಿ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಆದರೆ ಯಾರು ಕೂಡ ಇಲ್ಲಿ ಕರೆಂಟ್ ಕೊಡೋದು ಜೊತೆಗೆ ನೀರನ್ನು ಕೊಟ್ಟಿಲ್ಲ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಓಕೆ ಮಂಜುನಾಥ್, ಆ ಮನೆಯ ಒಳಗಡೆ ಶಾಸಕರ ಒಂದು ಫೋಟೋ ಹಾಕ್ಕೊಂಡಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಕ್ಕೊಳ್ಳಿ, ನಾನಿಲ್ಲ ಅಂತ ಹೇಳೋದಿಲ್ಲ. ಆ ಸೌಲಭ್ಯನ ಒದಗಿಸ್ಕೊಡ್ಬೇಕು. ಮಂಜುನಾಥ್, ನೀವೊಂದು ಫಾಲೋಅಪ್ ಮಾಡಬೇಕು. ಇಲ್ಲಿ ಆಗಿರುವಂಥ ತೊಂದರೆಗಳು, ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳೋದಲ್ಲ, ಅದು ಬೇರೆ. ಅದು ನೀವು ಹೇಳಬೇಕು ಅಂತಿಲ್ಲ, ಯಾರಿಗೆ ಬೇಕಿದ್ರೆ ಗೊತ್ತಾಗುತ್ತೆ ತೊಂದರೆ ಆಗಿದೆ ಅಂತೇಳಿ. ತೊಂದರೆ ಆಗಿರೋದಕ್ಕೆ ಏನು ಕಾರಣ, ನನಗೆ ಅದು ಬೇಕು. ಮೂಲ ಹುಡುಕೊಡ್ಬೇಕು, ಯಾರು ಅದನ್ನು ಮಾಡಿರೋದು, ಅದನ್ನು ಮಾಹಿತಿ ಕೊಡಿ. ಓಕೆ, ಈಗ ಅದರೊಳಗೆ ಫೋಟೋ ಹಾಕಿದಾರಲ್ಲ, ಕೇಳಿ ಅವ್ರ ಹತ್ರ. ಯಾಕೆ ಫೋಟೋ ಹಾಕಬಾರ್ದು ನಾನು ಹೇಳ್ತಾ ಇಲ್ಲ, ಹಾಕ್ಕೊಳ್ಳಿ, ಯಾರ್ದು ಬೇಕಿದ್ರೆ ಹಾಕ್ಕೊಳ್ಳಿ. ಹಾಕಿದರೆ ವ್ಯವಸ್ಥೆ ಆಗಬೇಕಲ್ಲ. ನೀವು 2 ರೂಪಾಯಿ ಕೊಟ್ಬಿಟ್ಟು ಫೋಟೋ ಹಾಕೊಳ್ಳೋದಂದರೆ ಅದನ್ನೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. BJPನ ಕಾಂಗ್ರೆಸ್ಸೋ ಮತ್ತೊಂದು ಮಗದೋ ನಮಗೆ ಬೇಕಾಗಿಲ್ಲ. ಅಲ್ಲಿ ಆ ವ್ಯವಸ್ಥೆ ಆಯಿತಾ, ಬಡವರಿಗೆ ವ್ಯವಸ್ಥೆ ಆಯಿತಾ. ಬಡವರು ಅಂತಂದರೆ ಎಲ್ಲರೂ ಆಗಿರ್ಬೋದು, ಅಲ್ಲಿ ನಾನು ಜಾತಿ ಗೀತಿ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಗಿರಿಜನರು ಆ ಥರ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಅಭ್ಯಾಸ ಆಗಿದೆ ಅಂತ ಅಂದ್ಬಿಟ್ಟು ಹಂಗೆ ಬಿಡೋಕ್ಕಾಗಲ್ಲ. ಜೀತ ಪದ್ಧತಿ ಮೊದಲು ಅಭ್ಯಾಸ ಆಗಿತ್ತು, ಬಿಟ್ಬಿಟ್ವಾ? ಜೀತ ಪದ್ಧತಿ ಮೊದಲು ಅಭ್ಯಾಸ ಆಗಿತ್ತು, ಬಿಟ್ಬಿಟ್ವಾ? ನಾವು ಜೀತ ಪದ್ಧತಿ ತೆಗೆದುವಲ್ಲ. ಮೊದಲೆಲ್ಲ ಬಯಲಲ್ಲೇ ಶೌಚಾಲಯ ಇತ್ತು, ಅಭ್ಯಾಸ ಆಗಿದೆ, ಬಿಟ್ಬಿಟ್ವಾ? ವ್ಯವಸ್ಥೆ ಚೇಂಜ್ ಆಯ್ತಲ್ಲ, ಮಾಡಬೇಕಲ್ಲ. ಮೊದಲೆಲ್ಲ ಮಕ್ಕಳು 10-20 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ವಿ, ನಾವು ನೋಡ್ಕೊಂಡು ಹೋಗ್ತಾಯಿದ್ವಿ, ನೀವು ಹೋಗಿ ಹಂಗೆ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ಮೊದಲು ಮಕ್ಕಳಿಗೆ ಹೊಡಿತಾಯಿದ್ರು, ಈಗ ಹೊಡಿಯೋಂಗಿಲ್ಲಲ್ಲ. ಶೌಚಾಲಯ ನಾವು ಕ್ಲೀನ್ ಮಾಡ್ತಾಯಿದ್ವಿ, ಆಗ ಮಾಡ್ತಾಯಿದ್ರು, ಈಗ ಮಾಡೋಂಗಿಲ್ವಲ್ಲ. ನಾನು ಕೇಳ್ತಿರೋದು ಈ 4 ವರ್ಷಗಳಿಂದ ಆಗಿರುವಂಥ ಅವರಿಗೆ ತೊಂದರೆ ಆಗಿದೆ ಅಂತಲ್ಲ, ಅಲ್ಲಿ ತಪ್ಪಿರೋದು ಹಳಿ ಎಲ್ಲಿ ತಪ್ಪಿದೆ ಅಂತ ನನಗದು ಬೇಕು. ಥ್ಯಾಂಕ್ ಯು ಮಂಜುನಾಥ್.